ಕೋಪ ಬಂದಿದ ತಕ್ಷಣ ನಾನು ಕೊಡ್ಸಿರೋ ಬೈಕ್ ವಾಪಸ್ಸಿಡು, ಅಯ್ಯೋ ನಾನು ಕೊಡ್ಸಿರೋ ಫೋನ್ ವಾಪಸ್ಸಿಡು, ಕೇಬಲ್ ಕನೆಕ್ಷನ್ ಕಿತ್ತಾಕು. ಇಂಥದ್ದೆಲ್ಲ ಸೊ ಅಪ್ಪ ಮಾತು ಬಿಟ್ಟಿದ್ದಾರೆ ಅಂದರೆ ತುಂಬ ಹರ್ಟ್ ಆಗಿದೆ ಅವ್ರಿಗೆ ಅಂತ ಅರ್ಥ. ಸೊ ಅವ್ರ ಬೇರೆ ಎಲ್ಲ ಅವ್ರ ಕೋಪ ಅದೆಲ್ಲ ಓಕೆ, ಬಟ್ ಅವ್ರು ಮಾತು ಬಿಡಬಾರ್ದು. ಸೊ ಅವ್ರು ಮಾತು ಬಿಟ್ಟರು ಅಂದರೆ ನಮಗೆ ಒಂಥರ ಕಸಿ ಬಿಸಿ ಶುರು. ನಾನು ಇಷ್ಟು ಬೇಗ ಹೋಗಲ್ಲ, ಯಾವಾಗ ಅದು ಹೇಳೋರು, ನಾನು ನಿನ್ನೆಲ್ಲ ಕಳಿಸ್ಬಿಟ್ಟೆ ಹೋಗೋದು ನಾನು ಅಂತ, ಇಷ್ಟು ಬೇಗ ಹೋಗೇ ಬಿಟ್ರು. ಅವ್ರು ಯಾವಾಗೂ ಹೇಳೋರು ನನಗೆ, ನಂಗೊಂದು ಟ್ಯೂಷನ್ ಇದೆ, ಏನೋ ಒಂದು ಇದು ಹಿಂಗಾಗುತ್ತೆ ಅಂದರೆ ಹಾಗೆ ಆಗಿರುತ್ತೆ ಅಂತ. ಸೊ ದಿಸ್ ಆಲ್ಸೋ ಐ ಥಿಂಕ್ ಹಿ ಗೆಸ್ಟ್ ಇಟ್, ನಾನು ನಿನ್ನ ಜಾಸ್ತಿ ಇರೋದಿಲ್ಲ ಅಂತ. ಜೋಗಿ ಬಂದರು ಸ್ವಲ್ಪ ಹೊತ್ತಾಗ ದುನಿಯಾ ವಿಜಿ ಬಂದರು, ಪ್ರೊಡ್ಯೂಸರ್ ಆತ ಬಂದ, ಇಡೀ ಫುಲ್ ಚೈನಾ ಅದು ಇದೆಲ್ಲ ಹಾಕ್ಕೊಂಡು ಬಂದಿದ್ದಾನೆ. ಸ್ವಲ್ಪ ಹೊತ್ತಾಗುವಾಗ ಶ್ರೀವಾಸ ಬಂದ, ರವಿ ಶ್ರೀವಾಸ ಬಂದ. 10 ಗಂಟೆಗೆ ಶೂಟಿಂಗ್ ರವಿದು ಮಾದೇಶದ್ದು. ನಾನು ಸಾಯೋನಲ್ಲ ಮಾದೇಶ, ಒಬ್ಬ ಮಾದೇಶನ ಹುಟ್ಟಾಕ್ದವನಿಗೆ ಇನ್ನೊಬ್ಬನ ಹುಟ್ಟಾಕೋದು ಕಷ್ಟನಾ? ಆ ವಿಷಯ ಗೊತ್ತಾದಾಗ ಆಬ್ವಿಯಸ್ಲಿ ಹರ್ಟ್ ಆಯ್ತು. ಅಪ್ಪ ಹೀಗೆ ಮಾಡಕ್ ಸಾಧ್ಯನಾ? ಇದರಲ್ಲಿ ಹೀಗೆ ಹೇಳುವಾಗ ಖುಷಿ. ಓ ಆವಾಗ ಆವ ಮೊಮೆಂಟಲ್ಲಿ ಆ ಮೊಮೆಂಟ್ ಎಲ್ಲ ಆಮೇಲೆ ಪ್ರತಿ ನಿಜವಾಗ್ಲೂ ಬಿಟ್ಟು ಬಿಡ್ತಾರ ಮಕ್ಕಳನ್ನ. ಓ ಅಯ್ಯೋ ಅದರ ಎಷ್ಟೋ ಸಲ ಓ ಹೌದಾ, ತುಂಬಾ ಕೋಪ ಬಂದಾಗಲ್ಲ ಐ ಡಿಸೋನ್ ಯು, ಗಾಡಿ ಕೊಡ್ಸಲ್ಲ. ಮತ್ತೆ ಅವ್ರಿಗೆ ಇನ್ನೊಂದು ಅದೇನೋ ಒಂದು ಅವ್ರ ಕಂಟ್ರೋಲ್ ತಗೋಬೇಕಂದ್ರೆ ಹೇಗೆ ಅಂದ್ರೆ, ಇವಾಗ ಏನೋ ಒಂದು ಕೋಪ ಬಂದಿರ್ತಾರೆ, ನನ್ನ ಹತ್ರ ವಾಪಸ್ ಇಸ್ಕೊಂಡಿರೋದು ಯಾರ ಹತ್ರನೂ ಇಸ್ಕೊಂಡಿಲ್ಲ ಅನ್ಸುತ್ತೆ ಅವರು. ಸೊ ಅವ್ರು ಏನು ಮಾಡೋರು ಅಂದ್ರೆ, ಕೋಪ ಬಂದಿದ ತಕ್ಷಣ ನಾನು ಕೊಡ್ಸಿರೋ ಬೈಕ್ ವಾಪಸ್ಸಿಡು, ಅಯ್ಯೋ ನಾನು ಕೊಡ್ಸಿರೋ ಫೋನ್ ವಾಪಸ್ಸಿಡು, ಕೇಬಲ್ ಕನೆಕ್ಷನ್ ಕಿತ್ತಾಕು. ಇಂಥದ್ದೆಲ್ಲ ಮಗು ಥರ ಜಗಳ ಆಡೋದು. ಒಂದು ದಿವಸ ಹೀಗೆ ಏನೋ ಈ ನನ್ನ ಹಳೇದು ಒಂದು ಗಾಡಿ ಇತ್ತು, ಕೈನೆಟಿಕ್ ಕೊಡ್ಸಿದ್ರು, ಲೂನಾ ಒಂದಿತ್ತು, ನಂಗೆ TVS ಇತ್ತು. ಅದು ನಂಗೆ ಒಂಥರ ಏನೋ ಅದನ್ನ ಕೊಡೋಕೆ ಇಷ್ಟ ಇಲ್ಲ, ಅದನ್ನ ಯಾರಿಗೂ ಕೊಟ್ಬಿಟ್ಟಿದ್ದಾರೆ ಹಿಂಗೆ ಸ್ಟಾಫ್ಗೆ, ಕೋಪಕ್ಕೆ ತಗೊಂಡೋಗಿ ಅದನ್ನ ಅಂತ. ನಾನು ಅಳ್ತಾ ಕೂತಿ ನಾನು ಗಾಡಿ ಕೊಟ್ಬಿಟ್ರು ಅಂತ. ಸೊ ಹಿಂಗೆ ಹಿ ವುಡ್ ಲೈಕ್ ಪರ್ಮಿಷನ್ ವೆರಿ ಡಿಫ್ರೆಂಟ್ ವೇಸ್, ಮಾತು ಬಿಟ್ಬಿಡೋರು. ಸೊ ಅಪ್ಪ ಮಾತು ಬಿಟ್ಟಿದ್ದಾರೆ ಅಂದರೆ ತುಂಬ ಹರ್ಟ್ ಆಗಿದೆ ಅವ್ರಿಗೆ ಅಂತ ಅರ್ಥ. ಸೊ ಅವ್ರ ಬೇರೆ ಎಲ್ಲ ಅವ್ರ ಕೋಪ ಅದೆಲ್ಲ ಓಕೆ, ಬಟ್ ಅವ್ರು ಮಾತು ಬಿಡಬಾರ್ದು. ಸೊ ಅವ್ರು ಮಾತು ಬಿಟ್ಟರು ಅಂದರೆ ನಮಗೆ ಒಂಥರ ಕಸಿ ಬಿಸಿ ಶುರು. ಸೊ ಅಲ್ಲಿಗೆ ಹಿ ಈಸ್ ವೆರಿ ವೆರಿ ಹರ್ಟ್ ಅಂತ. ಸೊ ವಿ ಹ್ಯಾಡ್ ದಿಸ್ ಸಟಲ್ ಲ್ಯಾಂಗ್ವೇಜ್ ಅಂತಾರಲ್ಲ, ಸುಮಾರೆಲ್ಲ ಲೆಟರಲ್ಲಿ ಬರೆದು ಜಗಳಗಳನ್ನೂ ನಾವು ಲೆಟರಲ್ಲೇ ಎಕ್ಸ್ಪ್ರೆಸ್ ಮಾಡಿದ್ದೀವಿ. ನಾನು ಅವ್ರ ಜೊತೆ ಕೆಲಸ ಮಾಡಲ್ಲ, ನಾನು ಬಿಟ್ಟು ಹೋಗ್ತೀನಿ ನಿಮ್ಮನ್ನ ಅಂತಲೂ ನಾನು ಲೆಟರಲ್ಲಿ ಬರೆದು, ರೆಸಿಗ್ನೇಷನ್ ಲೆಟರ್ಗಿಂತ ಜಾಸ್ತಿ ಅದು ಒಂಥರ ಥ್ರೆಟ್ನಿಂಗ್ ಲೆಟರ್ ಥರ ಇತ್ತು ಅದು. ನಾನು ಇನ್ನು ನಿಮ್ಮ ಜೊತೆ ಇದ್ರೆ ಹುಚ್ಚಿ ಆಗ್ಬಿಡ್ತೀನಿ ನಾನು, ಏನೋ ಹೋಗುತ್ತೆ ಅಂತ. ಸೊ ಆ ರೇಂಜ್ಗೆ ಟಾರ್ಚರ್ ಮಾಡಿದ್ದಾರೆ. ಸೊ ಹಾಗಾಗಿ ಐ ಥಿಂಕ್ ನೀವು ಹೇಳ್ದಂಗೆ ಆವಾಗ ಅದೆಲ್ಲ ಒಂಥರ ತುಂಬ ಅಸಾಧ್ಯವಾದ, ಪ್ರತಿಯೊಬ್ಬರ ಹತ್ರನೂ ಈ ಥರದೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ನೀವು ಅಪ್ಪನ ಬಗ್ಗೆ ಕೇಳಿ, ನಿಮ್ಮ ಹತ್ರನೂ ಐ ಆಮ್ ಶ್ಯೂರ್ ಈ ಥರದೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಆ್ಯಂಡ್ ಅವರು ಬೇಡ ಅಂತ ಡಿಸೈಡ್ ಮಾಡಿದ್ರೆ ಅವರು ಅಷ್ಟೇ, ಆಮೇಲೆ ಅದನ್ನ ಆ ಕಡೆ ತಿರುಗಿ ಕೂಡ ನೋಡಲ್ಲ ಅವರು, ಬೇಡ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ರೆ. ಸೊ ಅದು ಎಲ್ಲಿ ಬೇಡ ಅಂತ ಡಿಸೈಡ್ ಮಾಡಿಬಿಡ್ತಾರೋ ಅಂತ ಭಯ ನನಗೆ. ಸೊ ಆ ಥರ ಡಿಸೌನ್ ಮಾಡೋದು ತುಂಬ ಘಟನೆಗಳಾಗೋಗಿದೆ ನಮಗೆ. ಸೊ ಒಂದ್ಸಲ ಫೋನ್ ಮಾಡಿದೆ, ಗಣೇಶ್ ಬನ್ನಿ ಅಂತ, ಎಲ್ಲಿಗೆ? ಪ್ರೆಸ್ ಕ್ಲಬ್ಬಿಗೆ ಹೋದರೆ ಅಲ್ಲಿ ತುಂಬ ಮ್ಯಾಗ್ಝಿನ್, ಟ್ಯಾಬ್ಲಾಯ್ಡ್ ಮ್ಯಾಗ್ಝಿನ್, ಕಲರ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಎಲ್ಲ ರಾಶಿ ಹಾಕಿ, ಇದರಲ್ಲಿ ಯಾವುದು ನಮಗೆ ಇಷ್ಟ ಆಯಿತು ಅಂತ ಕೇಳಿದರು. ನಾನು ಅದರಲ್ಲೊಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಒಂದು ಶಿವಮೊಗ್ಗದ ಒಂದು ಮ್ಯಾಗ್ಝಿನ್ ಬರ್ತಾಯಿತ್ತು. ಅದು ತುಂಬ ಇಷ್ಟ ಇದೆ. ಯಾಕೆ ಇಷ್ಟ ಆಯಿತು ಅಂದರೆ, ಒಂದು ಅದು ಪಿನ್ ಆಗಲ್ಲ. ಅವನ ಐಡಿಯಾ ಇದು ಯಾವುದು, ಹಾಯ್ ಬೆಂಗಳೂರು ಮಾಡೋದು ಹೇಗೆ ಅಂತ ಹೇಳಿದೆ. ಹಾಯ್ ಬೆಂಗಳೂರು ಮಾಡುವ ಮೊದಲು ದುಡ್ಡೆಲ್ಲಿದೆ ರವಿ ಅಂತ ಕೇಳಿದೆ. ನನ್ನ ಹತ್ರ ಸ್ನೇಹಿತರೊಬ್ಬರು 84,000 ರೂಪಾಯಿ ಕೊಟ್ಟಿದ್ದಾರೆ, ಎಲ್ಲಿ ಸಾಕು ಅಂತ ಹೇಳಿದೆ. ಇಲ್ಲ ನಾನು ಮಾಡ್ತೀನಿ, ಸಾಕಾಗ್ತದೆ. ಸೊ ಅದಕ್ಕೆ ಈ ಪಿನ್ನು ಕಟ್ಟಿಂಗ್ ಯಾವುದಿಲ್ಲ, ಹಾಗೆ ಪ್ರಿಂಟಾಗಿ ಬಂದ ಹಾಗೆ ಸೇಲ್ ಮಾಡುವಂಥ ಒಂದು ವ್ಯವಸ್ಥೆಯಲ್ಲಿ ಆಯ್ಕೆ ಮಾಡು ಅಂತ ಹೇಳಿದರು. ನಾನು ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ತುಂಬ ಚೆನ್ನಾಗಿದೆ, ಇದು ಆಯ್ಕೆ ಮಾಡ್ಕೊಂಡು. ಅದೇ ಕಪ್ಪು ಸುಂದರಿ. ಅದು ಬೇರೆ ರೀತಿ ಬೇರೆ ಕೇಳ್ಕೊಂಡಿರ್ಬೋದು, ನನ್ನ ಹತ್ರ ಬಂದಿರೋದು ಹೀಗೆ ಆಗೇಶ್ವರದ್ದು ಹಾಯ್ ಬೆಂಗಳೂರು ಕಪ್ಪು ಸುಂದರಿ ಅಂತ. ಅದು ನಾನು ಅಲ್ಲಿ ಎಲ್ಲಿ ಪ್ರೆಸ್ ಕ್ಲಬ್ಬಲ್ಲಿ ಆ ಟೇಬಲ್ ಮೇಲೆ, ಕಪ್ಪು ಟೇಬಲ್, ರೌಂಡ್ ಟೇಬಲ್, ಅದು ಅಲ್ಲಿ ಸೆಲೆಕ್ಟ್ ಮಾಡಿದ್ದು ಅಂತ ಈಗಲೂ ನನಗೆ ನೆನಪಾಗುತ್ತೆ. ಐ ಥಿಂಕ್ ಅವರು ಮಾಡಿದ್ದದು
ಆ ಚಾಯ್ಸ್ ಇತ್ತಲ್ಲ ಅಲ್ಲಿವರೆಗೂ ಎಲ್ಲರೂ ಏನಂದ್ರೆ ಕಲರ್ ಅಂದ್ರೇನೆ ಒಂದು ಪೇಪರ್ ಕಲರ್ ಇದ್ರಲ್ಲಿದ್ರೆ ಗ್ಲಾಮರು. ಅಂಡ್ ನಾನು ಯಾವಾಗೂ ನಾನು ಅನ್ಕೊಳ್ಳೋದು ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲಿ ಹೆಂಗೆ ಹೌ ವಿಲ್ ಈ ಬ್ರಿಂಗ್, ಬಿಕಾಸ್ ಎಲ್ಲದ್ರ ಬಗ್ಗೆ ಬರೀತಿದ್ರಲ್ಲ, ಇಟ್ ವಾಸ್ ನಾಟ್ ಲೈಕ್ ಏನೋ ಬರೀ ಕ್ರೈಮ್ ಬಗ್ಗೆ ಬರೀತಿದ್ರು, ಹಾಗೇನಿಲ್ಲ ಎಲ್ಲದ್ರ ಬಗ್ಗೆನೂ ಬರೀತಾ ಇದ್ರು. ಸೊ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂತ. ಬಟ್ ಕಾಂಟೆಂಟ್ ಇಸ್ ವಾಟ್ ಮ್ಯಾಟರ್ಸ್. ಅದ್ರಲ್ಲಿ ಏನ್ ಬಂತು ಅನ್ನೋದು ಅಂದ್ರೆ ಕಲರಿಗೆ ಬೇಕಾಗುವಷ್ಟು ದುಡ್ಡು ಇದಕ್ಕೆ ಬೇಕಾಗಿಲ್ಲ. ಹೌದು, ಕಟ್ಟಿಂಗ್ ಇಲ್ಲ, ಪೆನ್ನಿಂಗ್ ಇಲ್ಲ, ಅಲ್ಲಿ ಏನು ಬರುತ್ತೋ ಅದನ್ನ ಹಾಗೆ ಸೇಲ್ ಮಾಡೋದು. ಅದೇ ತರ ಸೇಲ್ ಮಾಡಿದ್ದಾರೆ ಕೂಡ ಒತ್ತುಕೊಂಡು ಅಲ್ವಾ. ಅಯ್ಯೋ ತುಂಬಾನೇ ರೋಡಲ್ಲಿ ಹೋಗಿ ನಂಗೆ ಮೊನ್ನೆ ಇನ್ಫ್ಯಾಕ್ಟ್ ಏನೋ ನಂದು ಒಂದು ಪಾಡ್ಕಾಸ್ಟ್ ನೋಡಿ ಡಾಕ್ಟರ್ ಆಶಾ ಬೆನ್ಕಪ್ಪ ಅವರು ಮೆಸೇಜ್ ಮಾಡಿದರು, ಚೇತನ ನಂಗೆ ಇನ್ನೂ ನೆನಪಿದೆ, ಬೈಕಲ್ಲಿ ನಾನು ಪ್ರತಿಭಾ ನಂದಕುಮಾರ್ ನಿಮ್ಮಪ್ಪ 3 ಜನ ಬೈಕಲ್ಲಿ ಹೋಗ್ಬಿಟ್ಟು ಪೇಪರ್ನ ಮಾರಿದ್ದೀವಿ ನಾವು ಅಂತ. ಸೊ ಇನ್ನು ನಂಗೆ ಅಪ್ಪನ ವಿಷಯದಲ್ಲಿ ಅದೊಂದು ಅಂದರೆ ಎಷ್ಟು ಫ್ರೆಂಡ್ಸ್ ಇದ್ರು ಅವ್ರಿಗೆ, ಲೈಕ್ ಓ ಮೈ ಗಾಡ್ ಅಷ್ಟು ಜನ ಫ್ರೆಂಡ್ಸ್ ಅಲ್ವಾ. ನನಗೆ ಈಗಲೂ ಅದನ್ನ ನಾನು ನೆನೆಸ್ಕೊಂಡಾಗೆಲ್ಲ ಅದೇ ಅಂತ ಇರ್ತೀನಿ, ನಂಗೆ ಅದು ಒಂದೇ ಒಂದು ಛೇ ಅವ್ರು ಲಾಸ್ಟ್ ದಿನಗಳಲ್ಲಿ ಒಬ್ಬರೇ ಆಗ್ಬಿಟ್ರಲ್ಲ ಅನ್ನೋದು ಒಂದು ತುಂಬ ಕಾಡತ್ತೆ. ಬಟ್ ಐ ಥಿಂಕ್ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಬಟ್ ಹಿ ಲಿವ್ಡ್ ಹಿಸ್ ಫ್ರೆಂಡ್ಸ್. ಇನ್ನು ಆ ಫ್ರೆಂಡ್ಶಿಪ್ ಅನ್ನೋದೇನಿತ್ತಲ್ಲ, ಎಷ್ಟು ಆಯುಷ್ಯದಲ್ಲಿ ಜೀವನ ಮಾಡಿದ್ರು ಅಷ್ಟು ಎಂಜಾಯ್ ಮಾಡ್ಕೊಂಡಿದ್ದಾರೆ. ಖಂಡಿತ 100%. ಆ್ಯಂಡ್ ಅವ್ರು ಯಾರಿಗೂ 100-150 ವರ್ಷ ಬದುಕೋ ಜೀವನವನ್ನ 63 ವರ್ಷದಲ್ಲಿ ಹಿ ಎಂಜಾಯ್ಡ್ ಅಂಡ್ ಲಿವ್ ಲೈಫ್ ಕಿಂಗ್ ಸೈಜ್ ಅಂತಾರಲ್ಲ, ಕಿಂಗ್ ಎಲ್ಲ ಅವ್ರು ವಿಲ್ಸ್ ಇತ್ತು. ಬಟ್ ವಿಲ್ಸ್ ಇದ್ರು ಆ ವಿಲ್ ಪವರ್ ಇತ್ತಲ್ಲ ಅವ್ರು. ಬಟ್ ಐ ಥಿಂಕ್ ಆ ವಿಲ್ಸ್ ಪವರ್ ಯಾವಾಗ ಹೇಳೋರು, ವಿಲ್ಸ್ ಪವರ್ ನಾನು ಇಷ್ಟು ಬೇಗ ಹೋಗಲ್ಲ, ಯಾವಾಗ ಅದು ಹೇಳೋರು, ನಾನು ನಿನ್ನೆಲ್ಲ ಕಳಿಸ್ಬಿಟ್ಟೆ ಹೋಗೋದು ನಾನು ಅಂತ, ಇಷ್ಟು ಬೇಗ ಹೋಗೇಬಿಟ್ರು. ಆ್ಯಂಡ್ ಅವರು ಏನೋ, ಬಟ್ ಒಂದೇನಂದರೆ ಅವ್ರ ಕೊನೆಯಲ್ಲಿ ಅವ್ರಿಗೆ ಆ ಝೀಲ್ ಹೊಟ್ಟೋಗ್ಬಿಡಿತ್ತು. ಅಂದರೆ ಅವ್ರಿಗೊಂಥರ ಸಾಕು ನಂಗಿದು ಅಂತ ಅನ್ಸ್ಬಿಡ್ತು ಫಾರ್ ವೇರಿಯಸ್ ರೀಸನ್ಸ್. ಬಟ್ ಅವ್ರು ಹಂಗಾದಾಗ ಅದೊಂಥರ ಇಂಟ್ಯೂಷನ್ ಅಂತಾರಲ್ಲ ಅವರು, ಅದು ಆವಾಗ ಓನ್ ಬಿಲೀವ್ ಎಷ್ಟೋ ಜನ ಕಾಲ್ ಮಾಡಿದಾರೆ ಗೊತ್ತಾ. ತುಂಬ ಜನ ನನಗೆ ಹೇಳ್ತಾರೆ, ಚೇತನ ಅವ್ರು ಹೋಗಿ ಒಂದು ವಾರಕ್ಕೆ ಮುಂಚೆ ನನಗೆ ಫೋನ್ ಮಾಡಿದ್ದಾರೆ, 15 ದಿನ ಬಾರೋ ಬಂದು ಮಾತಾಡ್ಸ್ಕೊಂಡು ಹೋಗು ಅಂತ ಹೇಳಿದ್ದಾರೆ. ನಮ್ಮನ್ನೆಲ್ಲ ಫ್ಯಾಮಿಲಿ ಅವ್ರನ್ನೆಲ್ಲರನ್ನೂ ಕರೆದು ನನಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಬಂದು ಮಾತಾಡ್ಸ್ಕೊಂಡು ಹೋಗಿ ಅಂತ. ಸೊ ನಾವೆಲ್ಲ ಹೋಗಿದ್ದೀವಿ. ಆ್ಯಂಡ್ ಮನೆಗೆ ಬಂದಿದ್ದಾರೆ, ಮನೆಗೆ ಬಂದು ಸುಮಾರು ಹೊತ್ತು ಅಮ್ಮನ ಜೊತೆ ಇದ್ದು, ನಮ್ಮ ಜೊತೆ ಇದ್ದು. ಸೊ ಅವ್ರಿಗೆ ಅದೇನು ಅನಿಸ್ತೋ ಏನೋ ಗೊತ್ತಿಲ್ಲ. ಸೊ ಐ ಥಿಂಕ್ ಹಿ ಹ್ಯಾಡ್ ದಟ್. ಅವ್ರು ಯಾವಾಗೂ ಹೇಳೋರು ನನಗೆ, ನಂಗೊಂದು ಇಂಟ್ಯೂಷನ್ ಇದೆ, ಏನೋ ಒಂದು ಇದು ಹಿಂಗಾಗುತ್ತೆ ಅಂದರೆ ಹಾಗೆ ಆಗಿರುತ್ತೆ ಅಂತ. ಸೊ ದಿಸ್ ಆಲ್ಸೋ ಐ ಥಿಂಕ್ ಹಿ ಗೆಸ್ಟ್ ಇಟ್, ನಾನು ನಿನ್ನ ಜಾಸ್ತಿ ಇರೋದಿಲ್ಲ ಅಂತ. ಬಟ್ ನೀವು ಹೇಳ್ದಂಗೆ ಅವ್ರ ಜೀವನನ ಹೇಗೆ ಬೇಕು ಅಂತ ತುಂಬ ಕಡಿಮೆ ಜನಕ್ಕೆ ಆ ಥರದ್ದು ಒಂದು ಸಿಗೋದು. ಯಾಕಂದ್ರೆ ಕಡಿಮೆ ಅಲ್ಲ, ಅದು ಒಂದೇ ಒಂದು ಪೀಸ್ ಜಗತ್ತಿನಲ್ಲಿ. ಕರೆಕ್ಟ್, ಅದೇ ನೋಡಿ, ರವಿ ಬೆಳಗೆರೆ ಒಂದು ಪೀಸ್, ಅದರಿಂದ ಆಲ್ಟರ್ನೇಟಿವ್ ಇಲ್ಲ ಅದಕ್ಕೆ. ಅದೇ ನೋಡಿ, ತುಂಬ ಜನ ಕೇಳ್ತಿರ್ತಾರೆ, ಓ ನಿಮ್ಮ ಮಕ್ಕಳಲ್ಲಿ ಯಾರು ಆ ಥರ, ನಾನು ಯಾರು ಇನ್ನೊಂದು ಪೀಸ್ ಅದಿಲ್ಲ, ಆ ಥರ ಇದ್ದಿಲ್ಲ, ಓನ್ಲಿ ಒನ್ ಆ್ಯಂಡ್ ಓನ್ಲಿ ಪೀಸ್. ಅದು ಯು ಶುಡ್ ನಾಟ್ ಇವನ್ ಅಟೆಂಪ್ಟ್ ಟು ಬಿ ದಟ್ ಪೀಸ್. ಆಗದೇ ಇಲ್ಲ, ಯು ವಿಲ್ ಫೇಲ್ ಮಿಸರಬಲಿ. ಯಾಕಂದರೆ 35 ವರ್ಷ ನಾನು ಜೊತೆಲಿ ಕಳೆದಿರೋದಿದೆಯಲ್ಲ, ಜಗಳ ಆಡಿಲ್ಲ, ಜಗಳ ಆಡೋ ಸಂದರ್ಭ ಬರಲಿಲ್ಲ. ಒಂದೋ ಜಮದಗ್ನಿ ನನ್ನ ಎದುರೇ ದುರ್ವಾಸ ಅಂದ್ರೆ ಬರೆಯುವುದು ಅದನ್ನೇ ಹೈ ಬೆಂಗಳೂರಿನಲ್ಲಿ. ಒಂದು ದಿವಸ ನಮ್ಮ ಮನೇಲಿ ಇದ್ರಲ್ಲ, ಹುಬ್ಳಿಲಿ ಉದಯ್ ಮಾಮ ನಮ್ಮ ಮನೇಲಿ, ಆವಾಗ ಉದಯ್ ಮಾಮ ಮಾತಾಡ್ತಾ ಇರ್ಲಿಲ್ಲ, ತುಂಬಾ ಕಡಿಮೆ ಮಾತಾಡ್ತಾ ಇದ್ದು, ಫುಲ್ ಸೈಲೆಂಟ್, ಅಷ್ಟೇ. ಸೊ ಉದಯ್ ಮಾಮ ಮತ್ತೆ ಏನೋ ಅಮ್ಮ ಯಾವಾಗೂ ಏನಾದರೂ ಒಂದು 20 ರೂಪಾಯಿ 10 ರೂಪಾಯಿ ಹಿಂಗೇನಾದ್ರು ತಗೊಂಡ್ರೆ ಅವರಿಬ್ಬರ ಮಧ್ಯದಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗು, ಓ ಏನೆಲ್ಲ ಹಿಂಗೆ ಕುಡಿದು ಹಿಂಗೆ ಹಾಳು ಮಾಡ್ತೀರಾ ನೀವು ಅನ್ನೋ ಥರ. ಸೊ ನಂಗೆ ಉದಯ್ ಮಾಮದು ಐ ಹ್ಯಾವ್ ವೆರಿ ಫಾಂಡ್ ಮೆಮರೀಸ್. ಅವ್ರು ನಮ್ಮ ಗೋಮನ್ಸಿಗೆ ವರ್ಕ್ ಮಾಡ್ತಾ ಇದ್ದಿದ್ದಾಗಲಿ ಅವಾಗೂ ಅಷ್ಟೇ. ಸೊ ಏನೋ ಹಿಸ್ ಮೆಮರೀಸ್ ಆರ್ ಆಲ್ಸೋ ಲೈಕ್ ರಿಯಲಿ ಫಾಂಡ್. ಸೊ ನಂಗೆ ಆ ಪಿಕ್ಚರೇ ಬರ್ತೀನಿ 3 ಜನದ್ದು. ಹೌದು, ಅದು ಹೇಗೆ ತೆಗೆದಿದ್ದು, ರಮೇಶ್ ಕೈಂತಜೆ ಅಂತ ಸ್ಟಾಫ್ ನಮ್ಮ ಸ್ನೇಹಿತರೆ ಅವರು ತೆಗೆದು ಫೋಟೋ. ಅದು ಈವಾಗಲೂ ನನ್ನ ಕಲೆಕ್ಷನ್ನಲ್ಲಿ ಅದು ಎದ್ದು ಕಾಣ್ತದೆ. ಒಂದು ದಿವಸ 3 ಗಂಟೆ ಬೆಳಗ್ಗೆ ಮುಂಜಾನೆ ಫೋನ್ ಬರ್ತದೆ, ತೆಗೆದು ನೋಡ್ತಾನೆ ಗಣೇಶ್ ಅಂದ್ರೆ ಗೊತ್ತಾಯ್ತು, ಸೌಂಡೇ ಬೇರೆ ಆಗಿದೆ. ಬನ್ನಿ, ಎಲ್ಲಿಗೆ? ನಾನು ಇಲ್ಲಿ ಇದ್ದೇನೆ, ಇಲ್ಲಿ ಪಲ್ಲವಿ ಥಿಯೇಟರ್ ಇದೆಯಲ್ಲ ಅದರ ಪಕ್ಕದಲ್ಲಿ ಒಂದು ಫಾರಿನ್ ಅಲ್ಲಿದ್ದೀನಿ, ಬನ್ನಿ ಮಾತಾಡಬೇಕು ನಿಮ್ಮ ಹತ್ರ ಅಂತೇಳಿ. ಮಿಸ್ಸಸ್ ಸುಮ್ಮನೆ ಇಷ್ಟೊತ್ತಿಗೆ ಎಲ್ಲಿದ್ದಾರೆ ಏನು ಅಂತೇಳಿ, ಇಲ್ಲ ನಾನು ಹೋಗಬೇಕು ಅಂದ್ರೆ ನನ್ನ ಬಾಕ್ಸ್ ಸ್ಟಾರ್ಟ್ ಮಾಡಿ ಹೋದೆ. ಹೋಗ್ತಾ ಸ್ಟ್ರೈಟ್ ಹೋಗ್ತಾ ಇದ್ದೀನಿ, ಇಲ್ಲಿ ವೆಸ್ಟ್ ಗೇಟ್ ಲಾಲ್ಬಾಗ್, ಅಲ್ಲಿ ಮತ್ತೆ ಫೋನ್ ಬಂತು, ನಿಲ್ಲಿಸಿ ನೀವು ಅಲ್ಲಿ ಬರಬೇಡಿ ಆಫೀಸಿಗೆ ಬನ್ನಿ ಅಂತ ಹೇಳಿದ್ರು. ಓ ಅಲ್ಲಿಂದ ತಾನೆ ಟರ್ನ್ ಮಾಡಿ ಆಫೀಸ್ ಹತ್ತೋದೆ. ಆಫೀಸ್ ಹತ್ತು ಹೋದರೆ
ಆಫೀಸಿನ ಎದುರು ಒಂದು ರೌಂಡ್ ಟೇಬಲ್ ಹಾಕಿದೆ, ರಸ್ತೆಯಲ್ಲಿ ಮಧ್ಯೆ 2 ಚೇರ್, ನನಗೂ ರವಿಗೂ. ಅಲ್ಲಿ ಸೀನಾ ನಿಂತ್ಕೊಂಡಿದ್ದಾರೆ. ಮತ್ತೆ ಇನ್ನೊಬ್ಬ ನಾಯಿ ಸಾಕ್ತಾ ಇದ್ದಲ್ಲ, ಬಟ್ಟ ಬಟ್ಟ ಆತ ಇದ್ದಾನೆ. ಸೊ ಕುಡಿತಾನೆ ಎಲ್ಲ ಹಾಕಿಟ್ಟಿದ್ದಾರೆ. ಏನು ರವಿ ಇದು, ಈ 4 ಗಂಟೆ, ಆಗ 4 ಗಂಟೆ ಆಗಿತ್ತು, 4 ಗಂಟೆಗೆ ಕುಡಿಸಿದೆಯಲ್ಲ ಅಂತಾನೆ. ಮೆಲ್ಲ ಸೀನಾ ಏನು ಮಾಡೋದು ಅಂತಾನೆ. ಏನಿಲ್ಲ ನೋಡು, ನನಗೆ ಒಂದು ಬರೀ ಇದಾಗಿದೆ, ಮಾದೇಶ ಸಿನಿಮಾದ ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ ಅಶೋಕ್ ಹೋಟ್ಲಿಗೆ ಕರೆದಿದ್ದಂತೆ ಗುಂಡಾಕ್ಲಿಕ್ಕೆ. ಅವ್ನು ಬರಲಿಲ್ಲ, ಇಷ್ಟೇ ಸಬ್ಜೆಕ್ಟ್. ಎಲ್ಲ ಹೇಳಿದಾಗೆ ಸಿಟ್ಟು ಬಂದುಬಿಟ್ಟಿದೆ. ಅವಾಗ ಎಲ್ಲಿ ಸಿಕ್ಕಿದ್ರು ಮರ್ಡ್ರ್ ಮಾಡ್ತಾನೆ ಅಂತ. ಏನು ಇರಲಿ ಸುಮ್ಮನೆ ಅಷ್ಟು ಹೇಳಿದಲ್ಲದೆ ಒಂದು ಪ್ಲಾಸ್ಟಿಕ್ ಕವರ್ ತಗೊಂಬ ಅಂತ ಹೇಳಿದ್ರು. ತಗೊಂಬಂದು ಇಲ್ಲಿಂದ ಒಂದು ರೋಮ ಕಿತ್ತಾಕಿ ಅದರಲ್ಲಿ ತುಂಬಿಸ್ಬಿಟ್ಟು ಇದನ್ನು ಅವನಿಗೆ ಕೊಟ್ಟು ಬಾ ಅಂತ. ಯಾರಿಗೆ? ಪ್ರೊಡಕ್ಷನ್ ಮ್ಯಾನೇಜರ್ ಕೊಟ್ಟು ಬಾ ಅಂತ. ಇಲ್ಲಿ ಕೆಲವು ಹೆಸರೆಲ್ಲ ಬರೋದು ಬೇಡ ಕೊಟ್ಟು ಬಾ ಅಂತ. ಅವನ ಇವನಿದ್ದಾನೆ ಬಟ, ಅವನು ಸೈಕಲ್ ನನಗೆ ಈಗಲೂ ಕಣ್ಣಲ್ಲಿ ಕಾಣ್ತಿದ್ದೆ. ಸೈಕಲಲ್ಲಿ ಎಷ್ಟು ಪ್ರಾಮಾಣಿಕವಾಗಿ ಜೇಬ್ನಲ್ಲಿ ಹಾಕ್ಕೊಂಡು ಅದನ್ನು ಹೋದ ಅಂದರೆ ಹೋದ. ಎಂಥರವಿ ಇದು ಈಗೆಲ್ಲ ಮಾಡ್ತಿದೆ ಅಂತ. ಆಗ ಸೀನದ ಮೇಲೆ ಇದೆ, ಮೇಲೆ ಹೋಗೋಣ ಅಣ್ಣ, ಆಫೀಸ್ ಮೇಲೆ ಹೋಗೋಣ ಅಂತ ಅದೆಲ್ಲ ತೊಗೊಂಡು ಮೇಲೆ ಹೋದಾಗ ಅಷ್ಟರಲ್ಲಿ ಬೆಳಕಾಗ್ತಾ ಬಂತು. ಕರ್ಸು, ಯಾರು ಜೋಗಿಯನ್ನು ಕರ್ಸು ಅಂತಾರೆ. ಜೋಗಿ ಬಂದರು. ಸ್ವಲ್ಪ ಹೊತ್ತಾಗ ದುನಿಯಾ ವಿಜಿ ಬಂದರು. ಆಮೇಲೆ ಒಬ್ಬ ಪ್ರೊಡ್ಯೂಸರ್ ಯಾವುದೋ ಒಂದು ಮರ್ಡರ್ ಕೇಸಲ್ಲಿ ಸಿಕ್ಕಾಕೊಂಡಿದ್ದು ಈಗ ಆತ ಬಂದ. ಇಡೀ ಫುಲ್ ಚೈನ ಅದು ಇದೆಲ್ಲ ಹಾಕ್ಕೊಂಡು ಬಂದಿದ್ದಾನೆ. ಸ್ವಲ್ಪ ಹೊತ್ತಾಗುವಾಗ ಶ್ರೀವಾಸ ಬಂದ, ರವಿ ಶ್ರೀವಾಸ ಬಂದು ದೊಡ್ಡ ಸಾಷ್ಟಾಂಗ ಕಾಲಿಗೆ ಬಿದ್ದ. 7 ಗಂಟೆಗೆ ಅಲ್ಲಿ ಕುಡಿತಾ ಇದ್ದಾರೇನು, 10 ಗಂಟೆಗೆ ಶೂಟಿಂಗ್ ರವಿದು ಮಾದೇಶದ್ದು. ಅಣ್ಣ ಬಾಣ ಈ ಥರ ಮಾಡಿದರೆ ಹೇಗೆ ಅಂತೇಳಿ, ಇಲ್ಲ ಬಂದೇ ಬರ್ತಾರೆ ಯೋಚನೆ ಮಾಡಬೇಡಿ ಅಂತೇಳಿ ಹೇಳಿ ಅಲ್ಲಿಂದ ಇದು ಗನ್ ತೆಗೆದು ಹೊಡೆದಾಗ್ತೀನಿ. ಸೋಮನ ವಾಚ್ಯ ಕೂತ್ಕೊಂಡಿದ್ದೆ ಅಂತ. ರವಿ ಶ್ರೀವಾಸ ಹೋಗಿ ಹಿಂಗೆ ಕೂತ್ಕೊಂಡಿದ್ದೆ, ಅಷ್ಟು ದೊಡ್ಡ ಶರೀರ ಆಗ ಕೂತ್ಕೊಂಡಿದ್ದೆ. ಇದೆಲ್ಲ ಆಯಿತು. ಕುಡಿದು ನಿದ್ದೆ ಬಂತು. ಅಲ್ಲೇ ಮಲ್ಕೊಂಡು ಸ್ವಲ್ಪ ಒಂದು 1 ಅವರ್ ನಿದ್ದೆ ಮಾಡಲಿ, ಆಮೇಲೆ ಶೂಟಿಂಗ್ ಬರ್ತಾರೆ ಅಂತೇಳಿ ಹೇಳಿದೆ. ಶೂಟಿಂಗ್ ಬರ್ತಾರೆ ಅಂತೇಳಿ ಹೇಳಿ ಮತ್ತೆ ವಾಪಸ್ ಹೊರಗೆ ಹೋಯಿತು. ಹೊರಗೆ ಹೋಗಿ ಆ ಟೇಬಲಲ್ಲಿ ಅಲ್ಲಿ ಕೂತ್ಕೊಂಡು ಹೀಗೆ ತೋರಿಸಿದ್ರು ಆ ಬಿಲ್ಡಿಂಗ್, ಪೆಟ್ರೋಲ್ ಬಂಕಿನ ಎದುರಿನ ಬಿಲ್ಡಿಂಗ್, ಅಪಾರ್ಟ್ಮೆಂಟ ಏನೋ ಅದು ನೋಡಿದೆ. ಅದು ನಿನ್ನ ತಂಗಿಯ ಮನೆ ಅಂತ ಹೇಳ. ಯಾವ ತಂಗಿ? ಹೆಸರು ಹೇಳ್ದ. ಆ ತಂಗಿ ನೀವು ವಿಶ್ವಕರ್ಮ, ಆಕೆನೂ ವಿಶ್ವಕರ್ಮ, ಆದ್ದರಿಂದ ನೀವು ನನಗೆ ಭಾವ. ಇದೇನು ಸಂಬಂಧ? ಇದು ಹೊಸ ಸಂಬಂಧ ಆಗೋಯ್ತಲ್ಲಪ್ಪ. ಏನು ಹೇಳ್ತಾ ಇದ್ದೆ ನಂಗೆ ಗೊತ್ತಿಲ್ಲ. ಈ ಮದುವೆ ಅದೆಲ್ಲ ಗೊತ್ತಿಲ್ಲ. 2ನೇ ಮದುವೆ ಇದೆಲ್ಲ. ನಾನು ಮದುವೆ ಆಗಿದ್ದೀನಿ, ಅಲ್ಲಿದ್ದಾರೆ, ಅವ್ರಿಗೆ ಮನೆ ಮಾಡಿಕೊಟ್ಟಿದ್ದೀನಿ ಅಂತೇಳಿ ಹೇಳಿದ್ರು. ಅದು ನಿಮಗೆ ಗೊತ್ತಲ್ಲ, ಜಗತ್ತಿಗೆ ಗೊತ್ತಿರೋದು. ಅನೌನ್ಸ್ ಮಾಡಿಬಿಟ್ಟು ನಾನು 2ನೇ ಮದುವೆ ಆಗಿದ್ದೆ, ಮಗು ಇದೆ. ಆ ಮೂಮೆಂಟ್ನಲ್ಲಿ ಏನು ಅನ್ನಿಸ್ತಪ್ಪ ನನಗೆ? ಅದು ಒಂಥರ ಇಟ್ಸ್ ವೆರಿ ಪರ್ಸ್ನಲ್. ಬಟ್ ಆದರೆ ಐ ಜಸ್ಟ್ ವಾಂಟ್ ಟು ಟೆಲ್ ಸಮಥಿಂಗ್. ಅಂದರೆ ಏನಾಯಿತು ಅಂದರೆ ಅದು ಆ ವಿಷಯ ಗೊತ್ತಾದಾಗ ಅಫ್ಕೋರ್ಸ್ ಅಪ್ಪ ಫಸ್ಟ್ ನಮಗೇನು ಹೇಳಿರಲಿಲ್ಲ, ಅಲ್ಲಿ ವಿಷಯಗಳು ಗೊತ್ತಾಗ್ತಾ ಇತ್ತು. ಬಟ್ ಗೊತ್ತಾಗಿದ್ದ ಟೈಮಲ್ಲಿ ಆಬ್ವಿಯಸ್ಲಿ ಹರ್ಟ್ ಆಯ್ತು, ಎಲ್ಲರಿಗೂ ಹರ್ಟ್ ಆಯ್ತು, ಆಗದೇ ಇರುತ್ತೆ ಅದು. ಆ್ಯಂಡ್ ಅಮ್ಮ ಹೌದು. ಆ್ಯಂಡ್ ಏನಂದರೆ ಅದು ಒಂಥರ ನಮಗೆ ಅಪ್ಪನ ಹುಚ್ಚಾಟಗಳು ಸುಮಾರು ನಾನು ನೋಡಿದ್ದೆ. ಸೊ ಅಂದರೆ ಯಾವುದೋ ಒಂದು ಲವ್ ಲೆಟರ್ ನನ್ನ ಕೈಗೆ ಸಿಗೋದು, ಇನ್ನೊಂದು ಸುಮಾರು ಸಿಕ್ಕಿದೆ. ನಾನು ತಗೊಂಡು ಅಮ್ಮಂಗೆ ಕೊಡೋದು, ಅಮ್ಮ ಅಪ್ಪ ಏನೇನ ಸಿಕ್ಕಿಸ್ಬಿಡ, ತುಂಬ ಆ ಥರದ್ದು ಸುಮಾರು ಆಗಿತ್ತು. ಸೊ ಇದು ವಾಸ್ ಲೈಕ್ ಶಾಕಿಂಗ್. ಬಿಕಾಸ್ 2 ವಿಷಯದಲ್ಲಿ ಶಾಕಿಂಗ್. ಒಂದು ಯಾರೋ ಬೇರೆಯವರಲ್ವಲ್ಲ, ನಮ್ಮ ಜೊತೆ ನಮ್ಮ ಆಫೀಸಲ್ಲಿ ಇದ್ದು ನನಗೆ ತುಂಬಾ ಹತ್ತಿರವಾಗಿದ್ದವರು. ಸೊ ಹಾಗಾಗಿ ಏನೋ ನಾನು PUC ಟೈಮಲ್ಲಿ, ನನ್ನ PUC ಫೇಲ್ ಆದಾಗ ನಾನು ಆಫೀಸ್ಗೆ ಹೋಗ್ತಾ ಇದ್ದಿದ್ದ ಟೈಮಲ್ಲಿ ನಾನು DTP ಕಲಿತಿದ್ದೆ ಅವ್ರ ಜೊತೆ ಕೂತ್ಕೊಂಡು. ಸೊ ನನಗೆ ಒಂಥರ ಇಟ್ ವಾಸ್ ಲೈಕ್ ಅ ಶಾಕ್. ಅಂದರೆ ಹಿಂಗಾಯ್ತಾ ಅಂತ. ಯಾವಾಗ ಆಯ್ತಿದೆಲ್ಲ ನಮ್ಗೆ ಗೊತ್ತೇ ಆಗಲಿಲ್ವಲ್ಲ. ನಮ್ಮನೆಗೆ ತುಂಬ ಬರೋರು, ಅಮ್ಮನ ಆ್ಯನಿವರ್ಸರಿಗೆ ಬರೋರು. ಸೊ ಹೀಗೆಲ್ಲ ಇದ್ದಾಗ ಏನಿದು ಹೀಗೆ, ಹೌ ಕ್ಯಾನ್ ದಿಸ್ ಬಿ ಟ್ರೂ ಅನ್ನೋದು ಒಂದು ದಿನಯಲ್ಲಿ ಬಂದಿತ್ತು. ಇನ್ನೊಂದು ಕಡೆ ಅಪ್ಪ ಹೀಗೆ ಮಾಡೋಕ್ಕೆ ಸಾಧ್ಯನಾ, ಹೇಗೆ ಅಂತ ನಾವು ಆ್ಯಸ್ ಮಕ್ಕಳು ನಮಗೆ ಈ ಧಾವಂತಗಳೆಲ್ಲ ಇತ್ತು, ಅಮ್ಮ ಹೇಗೆ ತಗೋತಾರೆ ಇದನ್ನು ಅಂತೆಲ್ಲ. ಬಟ್ ಅಂಕಲ್ ಒಂದು ಹೇಳ್ತೀನಿ, ದ ವೇ ಎಂಟೈರ್ ಫ್ಯಾಮಿಲಿ ಹ್ಯಾಂಡಲ್ಡ್ ಇಟ್ಟಿದೆಯಲ್ಲ, ಇಟ್ಸ್ ಸಮಥಿಂಗ್. ಎಲ್ಲರ ಮನೆಗಳಲ್ಲೂ ಹೀಗಾಗತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ನಮ್ಮ ಮನೆಯಲ್ಲಿ ಬಿಕಾಸ್
ಒಂದು ಪಿಲ್ಲರ್ ಅಂತೇನಿತ್ತು, ಒಂದು ಅಮ್ಮ, ಇನ್ನೊಂದು ಪಿಲ್ಲರ್ ಏನಿತ್ತು ಅದು ಅವರಿಬ್ಬರ ಮಧ್ಯೆ ಇದ್ದಿದ್ದು ಪ್ರೀತಿ. ಸೊ ಆ ಪ್ರೀತಿ ಮಧ್ಯ ಇನ್ನೊಬ್ರು ಬಂದ್ರು ಅನ್ನೋದನ್ನ ಅಪ್ಪ ನಮ್ಮ ಫ್ಯಾಮ್ಲಿಗೆ ತರಲೇ ಇಲ್ಲ. ನಮ್ಗೆ ಯಾವತ್ತೂ ಆ 2 ಪಿಲ್ಲರ್ ಬ್ರೇಕ್ ಆಯಿತು ಅಂತ ನಮ್ಗೆ ಅನ್ನಿಸ್ಲೇ ಇಲ್ಲ. ದೇರ್ ವಾಸ್ ಅನದರ್ ಪರ್ಸನ್, ದೇರ್ ಈಸ್ ಅನದರ್ ಪರ್ಸನ್, ಅದು ಡಿನೈ ಮಾಡೋಕ್ಕಾಗಲ್ಲ, ಅದು ಆಗೋಗಿದೆ. ಸೊ ನಾವೆಲ್ಲ ಎಷ್ಟು ಮೆಚೋರ್ಡ್ ಆಗಿ ಅದನ್ನು ಹ್ಯಾಂಡಲ್ ಮಾಡಿದ್ವಿ ಆ ಟೈಮಲ್ಲಿ ಅಂತಂದರೆ, ಅಪ್ಪ ಅನೌನ್ಸ್ ಮಾಡಿದಾಗ ಇಟ್ ವಾಸ್ ಅಮ್ಮಂಗೆ ಶಾಕ್. ಬಟ್ ಅಪ್ಪ ಅಲ್ಲಿ ಅನೌನ್ಸ್ ಮಾಡಿ ಬರೋವಾಗ ಅಮ್ಮನ ಹತ್ರ ಅನೌನ್ಸ್ ಮಾಡಿದ ಸೀನ್ ಹೇಗಿದೆ, ಹೆಂಗೆ ಅಂದರೆ ಟಿ ವಿಯಲ್ಲಿ ಆ ಇಂಟರ್ವ್ಯೂ ಅಲ್ಲಿ, ನಮ್ಮ ಹೂಗಾರ್ ಅವ್ರ ಇಂಟರ್ವ್ಯೂ ಅಲ್ಲಿ ಐ ಥಿಂಕ್ ಹಿ ಅನೌನ್ಸ್ ಹೇಳಿದ್ರು ಈ ಥರ ನನಗೆ ಮದುವೆ ಆಗಿದೆ ಆ್ಯಂಡ್ ಒಂದು ಮಗು. ಅಲ್ಲ ನಿಮ್ಮ ಹತ್ರ ಹೇಗೆ ಹೇಳಿದ್ದಾರೆ? ಅದೇ ನಮ್ಮ ಹತ್ರ ಮಾತಾಡಿದಾಗ ಇಟ್ ವಾಸ್ ಅದೇ ಟಿ ವಿಲೇ ಫಸ್ಟ್ ಅನೌನ್ಸ್ ಆಗಿದ್ದು. ಸೊ ಟಿ ವಿಲಿ ಅನೌನ್ಸ್ ಆಗ ಟೈಮಲ್ಲೇ ನಮಗೆ ವಿಷಯ ಗೊತ್ತಾಗಿತ್ತು. ಬಟ್ ಅಪ್ಪನ ಬಾಯಲ್ಲಿ ನಾವು ಕೇಳಿರಲಿಲ್ಲ ಇನ್ನೂ. ಸೊ ಅಪ್ಪ ಅದನ್ನು ನಮಗೆ ವಿಷಯ ತಿಳಿಸಿದಾಗ ಅಮ್ಮ ಸೆಡ್, ನಾನು ಅಮ್ಮ ಇಬ್ಬರೇ ಮಾತಾಡಬೇಕು, ನೀವು ಆಚೆ ಇರಿ ಅಂತಂದರು. ಸೊ ನಮಗೇನು ಮಾತಾಡೋಕ್ಕೆ ಮನೇಲೇನೆ. ಸೊ ಅಮ್ಮ ಅಪ್ಪ ಮಾತಾಡ್ಕೊಂಡ್ರು ಆ ವಿಷಯದಲ್ಲಿ. ಅಮ್ಮ ಜಸ್ಟ್ ಸೆಡ್, ನೀವ್ಯಾರು ಮಾತಾಡೋಂಗಿಲ್ಲ, ಹಿ ಈಸ್ ಬೀನ್ ಅ ಗುಡ್ ಫಾದರ್ ಟು ಯು, ನೀವ್ಯಾರು ಮಾತಾಡೋಂಗೇ ಇಲ್ಲ ಈ ವಿಷಯದಲ್ಲಿ. ಆಮೇಲೆ ಅಪ್ಪ ಐ ವುಡಂಟ್ ಸೇ ಹಿ ವಾಸ್ ಅಪಾಲಜೆಟಿಕ್ ಟು ಅಸ್, ಅಂದರೆ ನನಗೆ ನೆನಪಿರೋ ಹಾಗೆ ಅಪ್ಪ ನಮ್ಗೆ ಯಾವಾಗ ಬಂದು ಸಾರಿ ನಾನು ಹಿಂಗೆ ಮಾಡಿಬಿಟ್ಟೆ ಅಂತ ಹಿ ನೆವರ್ ಸೆಡ್. ಅಥವಾ ಹಿ ಡಿಂಟ್ ಸೇ ನಾನು ಮಾಡಿದ್ದೀನಿ ಏನು ಮಾಡೋಕ್ಕಾಗಲ್ಲ ಅನುಭವಿಸಿ, ಹಿ ಡಿಂಟ್ ಸೇ ದ್ಯಾಟ್. ಸೊ ಎರಡೂ ಇಟ್ ವಾಸ್ ವೆರಿ ಅನ್ಸೆಡ್ ಇಶ್ಯೂ. ಸೊ ವಾಟ್ ಎವರ್ ಹ್ಯಾಪೆಂಡ್ ಓನ್ಲಿ ಬಿಟ್ವೀನ್ ಅಮ್ಮ ಆ್ಯಂಡ್ ಅಪ್ಪ. ಅವರ ಕಾನ್ವರ್ಸೇಷನ್ ನಾವು ಇವಾಗ ಹೇಗೆ ಬೇಕಾದರೂ ನಾವು ಹೇಳ್ಬೋದು, ಹಂಗಾಯ್ತು ಹಿಂಗಾಯ್ತು ಅಂತ. ಬಟ್ ಐ ಡೋಂಟ್ ವಾಂಟ್ ಟು ಗೆಟ್ ದರ್, ಇಟ್ ಇಸ್ ವೆರಿ ಪರ್ಸ್ನಲ್. ಬಟ್ ಒಂದು ಮಾತ್ರ ನಿಜ, ನಮ್ಗೆ ಅದು ಯಾವತ್ತೂ ಆ ಥರದ್ದು ಒಂದು ಇದಾಗಲಿಲ್ಲ. ಒಂದೇ ಒಂದು ಅಮ್ಮ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆಂದರೆ, ನಮ್ಮ ಮನೆಗೆ ಅವಳು ಬರಬಾರ್ದು, ಇನ್ಮೇಲೆ ನಮ್ಮ ಮನೆಗೆ ಬರಬಾರ್ದು, ಆ್ಯಂಡ್ ನನಗೆ ಯಾವುದೂ ಆಬ್ಲಿಗೇಷನ್ ಇಡಬೇಡಿ. 2-3 ಸಲ ಅಪ್ಪ ಟ್ರೈ ಮಾಡಿದ್ರು ಹಿಮವಂತನ ನಮ್ಮ ಮನೆಗೆ. ಅಫ್ಕೋರ್ಸ್ ನಾನು ಹಿಮವಂತೆಲ್ಲ ಚೆನ್ನಾಗಿ ಮಾತಾಡ್ಕೊಂಡಿದ್ದೀವಿ, ನಾನು ಯಶೋಮತಿ ಜೊತೆನೂ ಮಾತಾಡ್ತೀನಿ, ಅವರು ನಮ್ಮ ಜೊತೆ ಮಾತಾಡಿದ್ದಾರೆ. ಆ್ಯಂಡ್ ಕರ್ಣಬಾನಿ, ನಾವೆಲ್ಲರೂ ವಿ ಹ್ಯಾವ್ ಆಲ್ ಬೀನ್ ಟಾಕಿಂಗ್. ಬಟ್ ಅಮ್ಮಂಗೆ ಮನ್ಸು ಮುರಿದೋಗಿತ್ತು ಆ್ಯಂಡ್ ಅಮ್ಮ ವಾಸ್ ನಾಟ್ ರೆಡಿ ಟು. ಅವ್ರು ಇವಾಗಲೂ ಯಾವಾಗಾದರೂ ಹೇಳ್ತಿರ್ತಾರೆ ದಟ್ ಐ ಶುಡ್ ಹ್ಯಾವ್, ಅಪ್ಪ ಯಾವಾಗೂ ಕೇಳೋರು ನನ್ನ, ಒಂದ್ಸಲ ಕ್ಷಮಿಸಿದ್ದೀನಿ ಅಂತ ಹೇಳ್ಬಿಡು ಅಂತ. ಅದೊಂದು ನಾನು ಹೇಳಲಿಲ್ಲ, ಹೇಳ್ಬಿಡ್ಬೇಕಿತ್ತು ನಾನು ಅಂತ ಅಂತಾರೆ. ಬಟ್ ಐ ಥಿಂಕ್ ಯಾವತ್ತಿಗೂ ಆ ಒಂದು ವಿಷಯದಿಂದ ಅವರಿಬ್ಬರ ಮಧ್ಯ ಏನೋ ಒಂದು ಏನಂತಾರೆ ಬಿರುಕು ಬಿಡ್ತು, ಅಥವಾ ಸಮಥಿಂಗ್ ಇನ್ ದೆಮ್ ಡಿಟ್ಯಾಚ್ಡ್, ಅವರಿಬ್ಬರ ಮಧ್ಯೆ ಪ್ರೀತಿ ಕಡಿಮೆ ಆಯಿತು. ನೋ, ಇಟ್ ಡಿಂಟ್ ಹ್ಯಾಪನ್. ಸೊ ಅವ್ರ ಕಿರಿಕಿರಿ ಆಗಿರ್ಬೋದು, ಅವ್ರ ಕೋಪ ಬಂದಿರ್ಬೋದು, ಅವರ ನಡುವೆ ಏನೇನು ಕಾನ್ವರ್ಸೇಷನ್ ಆಗಿದೆ ಅಂತ ನಾವು ಇದುವರೆಗೂ ಯಾವತ್ತೂ ಕೇಳಿಲ್ಲ, ಅದನ್ನು ನಾವು ಕೇಳೋದೂ ಇಲ್ಲ. ಬಿಕಾಸ್ ಇಟ್ಸ್ ವೆರಿ 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 ಪರ್ಸ್ನಲ್ ಅಲ್ವಾ. ಸೊ ಹಾಗಾಗಿ ಬಟ್ ಅಪ್ಪ ಸೈಡ್ ನಮ್ಮ ಮನೆಗೆ ಬರಬಾರ್ದು ಅಂತ ಅಮ್ಮನ ಅದೊಂದು ರೂಲ್ ಇತ್ತು. ಸೊ ಹಾಗಾಗಿ ಅದೊಂದನ್ನು ನಾವು ಇದು ಮಾಡಿದ್ವಿ. ಬಟ್ ಅಪ್ಪ ಹೋದಾಗ ಆವತ್ತಿನ ದಿನ ನಾನು ಅಮ್ಮಂಗೆ ಹೇಳಿದೆ, ಅಮ್ಮ ನೀನು ಒಂದು ಕಂಡೀಷನ್ ಹಾಕಿದ್ದೆ, ಅವ್ರು ನಮ್ಮ ಮನೆಗೆ ಬರಬಾರ್ದು ಅಂತ. ಬಟ್ ಈಗ ಅವ್ರು ಬರಬೇಕು, ಯಾಕಂದರೆ ನಾವು ನಮ್ಮ ಆಲ್ ಸೆಡ್ ಅಂಡ್ ಡನ್ ಏನೇನಾಯಿತು ಅದೆಲ್ಲ ಆಗೋಗಿದೆ, ಅವನು ಮಗನೇ. ಸೊ ಈಗ ನಾವು ಅವನಿಗೆ ಅದನ್ನು ಡಿನೈ ಮಾಡೋದು ವಿಲ್ ಬಿ ನಾಟ್ ರೈಟ್ ಫ್ರಮ್ ಅವರ್ ಸೈಡ್. ಇದೊಂದಕ್ಕೆ ಒಪ್ಕೊ, ದಯವಿಟ್ಟು ಬರಲಿ ನಮ್ಮ ಮನೆಗೆ ಬಂದು. ಅವ್ರು ಇವತ್ತೊಂದು ದಿವಸ ಅವ್ರನ್ನ ನೋಡಲಿ, ಅವನೇನು ಕಾರ್ಯ ಮಾಡಬೇಕೋ, ಸೇಮ್ ಮಗ ಆಗಿ ಅವನೇನೇನು ಮಾಡಬೇಕು ಅಪ್ಪಂಗೆ ಅದೆಲ್ಲ ಮಾಡಲಿ, ಅಲ್ಲಿಗೆ ಮುಗೀತು. ನಾವು ಇನ್ನು ಮತ್ತೆ ಅದ್ರ ಬಗ್ಗೆ ನಿನ್ನ ಹತ್ರ ಯಾವತ್ತೂ ಮಾತಾಡಲ್ಲ ಅಂತ. ಆ್ಯಂಡ್ ಅವ್ರು ಏನೂ ಮಾತಾಡಲಿಲ್ಲ, ಶಿ ಜಸ್ಟ್ ಸೆಡ್ ಓಕೆ. ಸೊ ಅವತ್ತಿನ ದಿನ ಬಂದರು, ಅದೆಲ್ಲ ನಾವು ಹಿಮವಂತ್ ಏನೇನು ಕಾರ್ಯ ಮಾಡಬೇಕು ಅಪ್ಪನ ಕಾರ್ಯ ಅದೆಲ್ಲ ಮುಗಿಸಿದ್ರು, ಅದೆಲ್ಲ ಆಯಿತು. ಸೊ ಅದಾದಮೇಲೆ ನಾನು ಐ ಹ್ಯಾವ್ ನಾಟ್ ಬೀನ್ ಇನ್ ಟಚ್. ಅಫ್ಕೋರ್ಸ್ ಅವ್ನ ಬರ್ಡೇಗೆ ಇವಾಗ ಒಂದೊಂದ್ಸರಿ ವಿಶ್ ಮಾಡ್ತಾ ಇರ್ತೀನಿ. ಅದಾದಮೇಲೆ ಐ ಹ್ಯಾವ್ ನಾಟ್ ಬೀನ್ ಇನ್ ಟಚ್. ಬಟ್ ದಟ್ ಈಸ್ ಹೌ ಇಟ್ ಇಸ್. ಸೊ ನಮಗೆ ಆ ವಿಷಯ ಇಟ್ ಈಸ್ ನಾಟ್ ನಮ್ಮ ಇಡೀ, ನಾವು ಯಾವಾಗೂ ಹೇಳ್ತೀವಿ ನಮ್ಮದು ಒಂಥರ ಮುಷ್ಟಿ ಥರ, ನಾವು 5 ಜನ ಇರೋದು. ಸೊ ಇಟ್ಸ್ ವೆರಿ ಸ್ಟ್ರಾಂಗ್. ಸೊ ದಟ್ ಹ್ಯಾಸ್ ರಿಮೇನ್ಡ್ ಲೈಕ್ ದ್ಯಾಟ್ ಇನ್ ಆಲ್ ಸಿಚುವೇಶನ್ಸ್. ಅವ್ರ ಮೇಲೆ ಕೇಸ್ ಆಗಿರ್ಬೋದು, ಅವಾಗಾಗಿರ್ಬೋದು, ಅಥವಾ ಅವರು ಮದುವೆ ಆಗಿದ್ದಾರೆ ಅಂತ ಗೊತ್ತಾದಾಗಿರ್ಬೋದು, ಯಾವಾಗೂ ಇದು ಸಪ್ರೇಟ್ ಆಗತ್ತೆ ಅಷ್ಟೇ ಅಲ್ವಾ, ಹಿಂಗೆ. ಬಟ್ ಇದು ಡಿಟ್ಯಾಚ್ ಆಗಲ್ಲ ಅಲ್ವಾ, ಯಾವುದೋ ಕಾರಣಕ್ಕೆ ಸಪ್ರೇಟ್ ಆಗಿರ್ಬೋದು, ಬಟ್ ಮತ್ತೆ ಒಟ್ಟಿಗೆ ಬಂದೇ ಬರುತ್ತೆ. ಯು ಕ್ಯಾನ್ ನೆವರ್ ಕೀಪ್ ಇಟ್ ಲೈಕ್ ದಿಸ್, ಯಾವಾಗೂ ಹಿಂಗೆ ಇಟ್ಕೊಂಡಿರ್ತೀವಿ. ಸೊ ಇಟ್ಸ್ ಆಲ್ವೇಸ್ ಟುಗೆದರ್. ಸೊ ಅದು ಹಾಗೇ ಇದೆ. ಯಾವ ರವಿಗೆ 1500 ರೂಪಾಯಿ ಸಂಬಳ ಕೊಡಿಸಿದ್ನ ನಾನು, ಆ ರವಿ 500 ಕೋಟಿ ರೂಪಾಯಿ ಮಾತಾಡ್ತಾನೆ ಅಂತ ಹೇಳಿದ್ರೆ ಹೆಂಗೆ ಸಾಧ್ಯ? ಪವಾಡ ಇದು. ಬರೀ ಅಕ್ಷರಗಳಿಂದ ಮತ್ತು ಈ ಪ್ರಾರ್ಥನೆಯಿಂದ ಬಂದಿರೋದು. ಯಾವುದೇ ಥರದ ಸಮಸ್ಯೆ ಇದ್ರೂ ನಾವು ಓಕೆ ಅಪ್ಪ ಇದ್ದಾರೆ ಏನೋ. ಸೊ ವೆನ್ ವಿ ಲಾಸ್ಟ್ ಅಪ್ಪ, ಅದು ಐ ಥಿಂಕ್ ಬಿಕೇಮ್ ಅ ಬಿಗ್ ಹರ್ಡಲ್.
ಅವ್ರಿದ್ದಾರೆ ಅನ್ನೋ ಒಂದು ಆ ಧೈರ್ಯ ಇತ್ತಲ್ಲ, ದಟ್ ವಾಸ್ ಲೈಕ್ ಬಿಗ್ಗೆಸ್ಟ್ ಸ್ಟ್ರೆಂತ್ ಅನ್ಸುತ್ತೆ. ಅವರು ಒಳ್ಳೆ ತಂದೆ ಆಗಿದ್ರು, ಒಳ್ಳೆ ಗಂಡ ಆಗಿದ್ರು, ಏನೋ ಅಮ್ಮನ್ನ ಅಷ್ಟು ಸಿಟ್ಟು ಸೆಡುವು ಏನೇನಿತ್ತು ಅದೆಲ್ಲ ಬದಿಗಿಟ್ಟು ಕೂಡ he was still a good husband. So I think ಅವರ ಅದೇ ಹೇಳಿದ್ನಲ್ಲ ಆವಾಗಲೇ, ಒಂದು ರೋಲ್ನ ನೀಟಾಗಿ ನಿಭಾಯಿಸಿ ಹೋಗಿದ್ದಾರೆ ಅವರು. ಯಾವುದೂ ಈ ಅರ್ಧಂಬರ್ಧ ಮಾಡಿ ಅಟ್ಲೀಸ್ಟ್ ನಮ್ಗಳಿಗೆ ಮಾಡಿ. ಎಲ್ಲ ಮಕ್ಕಳಿಗಿಂತ ಹೆಚ್ಚಾಗಿ ಬಡತನ ಅಂತ ಏನು ನೋಡಿದ್ ನಾನು ಅವರ ಬಳ್ಳಾರಿಯ ದಿನಗಳು ನೆನಪಿದೆ. ಅಮ್ಮ ಒದ್ದಾಡ್ತಾ ಇದ್ದ ದಿನ, ಫೀಸ್ ಕಟ್ಟಿಲ್ಲ ಅಂತ ನಾನು ಗ್ರೌಂಡ್ನ ರೌಂಡ್ ಹೊಡಿತಾ ಇದ್ದ ದಿನಗಳು. ಆವಾಗ ಅಪ್ಪ ಬಂದು ರಿಕ್ವೆಸ್ಟ್ ಮಾಡಿಕೊಂಡು ಇದೊಂದು ತಿಂಗಳು ಸ್ವಲ್ಪ ಬಿಡಿ ಸರ್ ಹಂಗೆ ಹಿಂಗೆ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದ ದಿನಗಳು. ಸೊ